ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅಂಕಾಧಾರಿತ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ಈ ವಿಷಯವಾಗಿ ಕೆಲವೊಂದು ವಿವರಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ಕಡೆ ಈಗಿನ ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂದರೆ ಮಕ್ಕಳನ್ನು ಒಂದು ಅಂಕಗಳನ್ನು ಪಡೆಯುವಂಥ ಮಷಿನ್ಗಳಾಗಿ ಮಾಡ್ತಾ ಇದ್ದೇವೆ. ಸೊ ಎಲ್ಲ ವಿಷಯಗಳಲ್ಲೂ ಕೂಡ ಮಾರ್ಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲ ಒಂದು ಕಡೆ ಪ್ರತಿ ಹಂತದಲ್ಲೂ ನನಗನ್ಸಿರೋ ಪ್ರಕಾರ ಎಜುಕೇಷನ್ ಅನ್ನೋದು ಮೌಲ್ಯಗಳನ್ನು ಕಳೆದುಕೊಂಡು ಹೋಗ್ತಾ ಇದೆ. ಅಂದರೆ ಮಕ್ಕಳುಗಳು ಓಡೋ ಕುದುರೆ ಥರ ಈ ಅಂಕಗಳ ಹಿಂದೆ ಓಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ವಿಷಯ ನಾನು ಒಂದಿಷ್ಟು ವಿವರಗಳನ್ನು ಹೇಳ್ತೀನಿ. ಮೌಲ್ಯಾಧಾರಿತ ಶಿಕ್ಷಣ ಅಂದರೆ ಏನು ಅಂತ. ಪೋಷಕರೇ ನಾವೇನು ಮಾಡ್ತೇವೆ ಅಂದರೆ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸಬೇಕು ಅಂದಾಗ ಹಲವಾರು ಶಾಲೆಗಳನ್ನು ನೋಡಿ ಕೂಲಂಕುಷವಾಗಿ ವಿವರಿಸಿ, ಆಮೇಲೆ ನಮ್ಗೆ ಯಾವುದು ಕರಿಕ್ಯುಲಮ್ ಬೇಕು, ICSE, CBSE, ಸ್ಟೇಟ್ ಬೋರ್ಡ್ ಹಾಗೆ ಯಾವುದು ಕರಿಕ್ಯುಲಮ್ ಬೇಕು ಅದನ್ನೆಲ್ಲ ನಾವು ಒಂದು ವಿವರವಾಗಿ ತಿಳ್ಕೊಂಡು ಒಂದು ಸ್ಕೂಲಿಗೆ ಹಾಕ್ತೇವೆ. ಸೊ ಅಲ್ಲಿಂದ ನಮ್ಮ ಏನು ಜರ್ನಿ ಅನ್ನೋದಿದೆ, ಮಗುವಿಂದ ಎಜುಕೇಷನ್ ಜರ್ನಿ ಅನ್ನೋದೇನಿದೆ ಅಲ್ಲಿ ಶುರುವಾಗ್ತಾ ಹೋಗುತ್ತೆ. ಸೊ ನಾವು ಕೂಡ ಆ ಹಂತದಿಂದ ನಾವು ಮಗುವಿನ ಒಂದು ಏನು ಸರ್ವತೋಮುಖ ಬೆಳವಣಿಗೆ ಅಂತೀವಿ, ಅದರಲ್ಲಿ ನಮ್ಮ ಪಾತ್ರ ಕೂಡ, ಪೋಷಕರಾದಂತಹ ನಮ್ಮ ಪಾತ್ರ ಕೂಡ ಅತಿ ಮುಖ್ಯ. ಒಂದು ಒಳ್ಳೆ ಸ್ಕೂಲಿಗೆ ಹಾಕಿದ ತಕ್ಷಣ ನನ್ನ ಕರ್ತವ್ಯ ಮುಗೀತು, ಶಾಲೆಯಲ್ಲಿ ನೋಡ್ಕೋತಾರೆ ಅನ್ನೋ ಹಾಗಿಲ್ಲ. ಯಾಕಂದರೆ ಎರಡೂ ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯ. ಹಾಗೆ ಈವನ್ ಶಾಲೆ ಮತ್ತು ಪೋಷಕರು ಇಬ್ಬರೂ ಒಟ್ಟಾಗಿ ಒಂದು ಮಗುವನ್ನು ಬೆಳೆಸಲಿಕ್ಕೆ ತೀರ್ಮಾನ ಮಾಡಿದಾಗ ಆ ಮಗುಗೆ ಒಂದು ಉತ್ತಮ ನಾಗರಿಕನಾಗಿ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಮೌಲ್ಯಾಧಾರಿತ ಅಂದರೆ ಏನು ಅಂದರೆ ಇವಾಗ ಎಲ್ಲೋ ಒಂದು ಕಡೆ ಮಾನವೀಯ ಮೌಲ್ಯಗಳು ಮಕ್ಕಳಿಗೆ ತುಂಬ ಅವಶ್ಯಕ. ಎಲ್ಲೋ ಒಂದು ಕಡೆ ನಾವು ನೋಡ್ತೀವಿ, ದಿನನಿತ್ಯದಲ್ಲಿ ನೋಡ್ತೀವಿ, ವೆಲ್ ಎಜುಕೇಟೆಡ್ ಆಗಿದ್ದವನು ಅಥವಾ ಅಂಕಗಳಲ್ಲಿ ಟಾಪರ್ ಆಗಿರ್ತಕ್ಕಂಥ ವ್ಯಕ್ತಿನೇ ಕೂಡ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದ್ದಾನೆ ಅಥವಾ ಒಂದು ಉತ್ತಮ ಒಂದು ಫಿನಾನ್ಷಿಯಲಿ ಆಗಲಿ ಅಥವಾ ಯಾವುದೇ ಒಂದು ಸ್ಟೇಟಸಲ್ಲಾಗಲಿ ಚೆನ್ನಾಗಿದ್ದಾನೆ ಅನ್ನೋದಲ್ಲ. ಎರಡೂ ಕೂಡ ಈವನ್ ಎಜುಕೇಷನ್ ಜೊತೆಗೆ ನಮ್ಮ ಮೌಲ್ಯಗಳು ಕೂಡ ತುಂಬ ಅವಶ್ಯಕ ಮತ್ತು ತುಂಬ ಬೇಕೇ ಬೇಕು ಲೈಫಲ್ಲಿ. ಸೊ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ಮಗುಗೆ ನಾವು ಯಾವ ಥರದಲ್ಲಿ ಮೌಲ್ಯಗಳನ್ನು ಹೇಳ್ಕೊಡ್ಬೇಕು ಅಂತ. ಯಾಕಂದರೆ ಮೌಲ್ಯಗಳು ಅಂದರೆ ನಮ್ಮ ಏನು ಆ್ಯಕ್ಚುಲಿ ನಾವು ಅಂದ್ಕೊಂಡಿರೋದು, ನಾವು ತಿಳಿಯುವಂಥದ್ದೇನೆಂದರೆ ಮಕ್ಕಳುಗಳು ನಾವು ಹೇಳಿ ಮಾಡಿಸೋದಕ್ಕಿಂತ ನಮ್ಮನ್ನು ನೋಡಿ ಕಲಿಯೋದೇ ಜಾಸ್ತಿ, ಅನುಕರಣೆ ಜಾಸ್ತಿ ಮಾಡ್ತಾರೆ. ಅದು ಎಸ್ಪೆಷಲಿ ಅಪ್ಪ ಅಮ್ಮ ಏನು ಮಾಡ್ತಾರೆ ಅದನ್ನು ಅನುಕರಣೆನ ಜಾಸ್ತಿ ಮಾಡ್ತಾರೆ ಮಕ್ಕಳು. ಅಂದರೆ ನೀವು ಹೆಚ್ಚು ಮೊಬೈಲ್ ನೋಡ್ತಾ ಇದ್ದರೆ ಮಕ್ಕಳು ಆಟೋಮೆಟಿಕ್ಕಾಗಿ ಮೊಬೈಲ್ ಅಡಿಕ್ಷನ್ ಮಾಡ್ತಾರೆ. ನೀವು ಹೆಚ್ಚು ಸೀರಿಯಲ್ಸ್ ಅಥವಾ TV ಮೇಲೆ ಅಡಿಕ್ಷನ್ ಆಗಿದರೆ ಆಟೋಮೆಟಿಕಲಿ ಮಗು TV ಮತ್ತು ಮೊಬೈಲ್ ಮೇಲೆ ಅಡಿಕ್ಷನ್ ಆಗುತ್ತೆ. ಹೀಗೆ ನಾವು ಏನು ಮಾಡ್ತೀವಿ ದಿನನಿತ್ಯ ಅದ್ರ ಮೇಲೆ ಮಗು ಕಲಿತಾ ಹೋಗುತ್ತೆ. ನೀವು ಹೇಳೋದು ಬೇರೆ, ಮಾಡೋದು ಬೇರೆ ಅಲ್ಲ. ನಾವು ಮಾಡುವಂಥದ್ರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕು. ಈಗ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದಾಗ ಜೋರಾಗಿ ಏನೋ ಗಲಾಟೆ ಮಾಡೋದಾಗಲಿ ಅಥವಾ ಅನ್ವಾಂಟೆಡ್ ವರ್ಡ್ಸನ್ನು ಯೂಸ್ ಮಾಡೋದಾಗಲಿ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದರೆ ಈಗ ಒತ್ತಡದ ಜೀವನ ಎಲ್ರಿಗೂ ಇರುತ್ತೆ, ಕೋಪ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯಾಕಂದರೆ ನಮ್ಮ ಜೀವನ ಶೈಲಿ ಆಗಿದೆ. ಸೊ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡೋದಾಗಲಿ, ಸಮಾಧಾನದಿಂದ ಯೋಚನೆ ಮಾಡೋದಾಗಲಿ ಅದಕ್ಕೆ ಯಾರ ಹತ್ರನೂ ಟೈಮ್ ಇಲ್ಲ. ಅಪ್ಪನ ಹತ್ರನೂ ಟೈಮ್ ಇಲ್ಲ, ಅಮ್ಮನ ಹತ್ರನೂ ಟೈಮ್ ಇಲ್ಲ. ಯಾಕಂದರೆ ನಮಗಿರೋವಂಥ ಟೈಮಲ್ಲಿ ಮನೆ, ಮಕ್ಕಳು, ಕೆಲಸ ಇದರಲ್ಲಿ ನಮಗೆಲ್ಲೋ ಒಂದು ಕಡೆ ಮನೆಗೆ ಬಂದಾಗ ಆಲ್ಮೋಸ್ಟ್ ಪೇಷನ್ಸ್ ಹೋಗಿರುತ್ತೆ. ಬಟ್ ನಾವು ಯೋಚನೆ ಮಾಡಬೇಕಾದದ್ದು, ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡಬೇಕಾಗಿರೋದಿಷ್ಟೇ, ನಾವು ಮಾತಾಡ್ತಾ ಇರೋದು ನಮ್ಮ ಮಕ್ಕಳ ಮುಂದೆ. ಸೊ ಹಾಗಾಗಿ ಏನೇ ಕೋಪ ಇರಲಿ, ಏನೇ ಇರಲಿ, ಆದಷ್ಟು ತಾಳ್ಮೆಯಿಂದ ಮಕ್ಕಳ ಎದುರುಗಡೆ ನಾವು ಬಿಹೇವ್ ಮಾಡಬೇಕು. ಆವಾಗ ಮಕ್ಕಳಿಗೆ ಅಪ್ಪ ಅಮ್ಮ ಹೇಗಿದ್ದಾರೆ ಅದೇ ಥರ ನಾನು ಬದುಕಬೇಕು ಅನ್ನೋದು ಬರುತ್ತೆ. ಅದು ಬಿಟ್ಟು ನಾವು ಹೇಳಿ ಬರೀ ಬೈತಾ ಇರ್ತೀವಿ, ಜೋರು ಮಾತಾಡಬೇಡ, ಕೆಟ್ಟ ಆಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ. ಬಟ್ ಅದನ್ನು ನಾವು ಬೈಯೋದಕ್ಕಿಂತ ನಾವು ಅದನ್ನು ಅಳವಡಿಸ್ಕೊಂಡ್ರೆ ಮಕ್ಕಳು ಆದಷ್ಟು ಅದೇ ಇದರಲ್ಲಿ ಬೆಳೀತಾ ಬರ್ತವೆ. ಇನ್ನೊಂದು, ಈಗಿನ ಮಕ್ಕಳಲ್ಲಿ ನಾನು ನೋಡ್ತಕ್ಕಂಥ ಸಮಸ್ಯೆ ಏನಂದರೆ ಮಕ್ಕಳಿಗೆ ಹೊರಗಡೆ ಪ್ರಪಂಚದ ಜೊತೆಗೆ ಓಪನ್ ಅಪ್ ಆಗಿ ಬೆಳೀಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅದು ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋ ತಪ್ಪು ಒಂದು ಕೂಡ ಅನಿಸುತ್ತೆ.
ಹಿಂದೆ ಎಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು. ಜಾಯಿಂಟ್ ಫ್ಯಾಮಿಲೀಸ್ ಇದ್ದಾಗ ಒಂದು ಫ್ಯಾಮಿಲಿ ಗ್ಯಾದರಿಂಗ್ ಅಂತ ಇರ್ತಿತ್ತು. ಮಕ್ಕಳು ತಂತಾನೇ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೀಗೆಲ್ಲರ ಜೊತೆಲೂ ಹೊಂದಾಣಿಕೆಯಿಂದ ಇರ್ತಿದ್ರು. ಆವಾಗ ಭಾಷಾ ಕೌಶಲ್ಯ ಅನ್ನೋದೇನಿತ್ತು ಅದು ಮನೆಯಲ್ಲೇ ಸಿಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋದ್ರಿಂದ ಸೊ ಮಕ್ಕಳಲ್ಲಿ ಅಪ್ಪ ಅಮ್ಮ ಆಮೇಲೆ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಕೊಡ್ತಕ್ಕಂಥ ಸಮಯನೂ ಕೂಡ ಕಡಿಮೆ. ಸೊ ಎಲ್ಲ ಒಂದು ಕಡೆ ಮಾತು ಅನ್ನೋದು ಮರ್ತು ಹೋಗ್ತಾ ಇರುತ್ತೆ ಮನೆಯಲ್ಲಿ. ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಮಾತಾಡ್ತೀವಿ. ಇನ್ನೊಂದು, ಮಕ್ಕಳಿಗೆ ಬೇರೆಯವ್ರ ಹತ್ರ ಏನು ಮಾತಾಡಬೇಕು ಅಂತ ನಾವು ಹೇಳ್ಕೊಡಲ್ಲ. ಆಮೇಲೆ ಇವಾಗ ಬಂದವರು ಕೂಡ ಮನೆಯಲ್ಲಿ ಇವಾಗ ನಾವೇ ಬೇರೆಯವ್ರ ಮನೆಗೆ ಹೋದಾಗ ನಮ್ದು ಏನಿರುತ್ತೆ ಅಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀವಿ ಬಿಟ್ಟರೆ ಮಕ್ಕಳ ಜೊತೆಗೆ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋಣ ಅಂತ ನಾವು ಯೋಚನೆ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ಈಗಿನ ಮಕ್ಕಳಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಬಂದವ್ರನ್ನ ಮಾತಾಡಿಸ್ಲಿಕ್ಕೆ ಗೊತ್ತಿಲ್ಲ. ಯೋಚನೆ ಮಾಡಿ, ನಮ್ಮ ಏನು ತಲೆಮಾರು ಅಂತ ಏನು ಅಂದ್ಕೊಂಡಿರ್ತೇವೆ ಅದನ್ನು ನಾವು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡು ಹೋಗೋದು ಅದೇ ನಮ್ಮ ಮಕ್ಕಳಿಂದ. ನಮ್ಮ ಜನ್ರೇಷನನ್ನು ನಮ್ಮ ನೆಕ್ಸ್ಟ್ ಲೆವೆಲ್ ನೋಡುವಂಥದ್ದು ಅದೇ ಮಕ್ಕಳಿಂದ. ಸೊ ಹಾಗಾಗಿ ಏನು ಇದರದೆಲ್ಲ ಮರ್ತು ಹೋಗ್ತಾ ಇದೆ. ಲೈಕ್ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಲಿ ಅಥವಾ ಒಂದು ಒಬ್ಬರ ಹತ್ರ ಮಾತಾಡೋದಾಗಲಿ, ಒಂದು ಸಮಾಜದಲ್ಲಿ ಬೆರೆಯುವಂಥದ್ದಾಗಲಿ. ಸೊ ಇದನ್ನೆಲ್ಲ ನಾವು ಮಕ್ಕಳಿಗೆ ಈಗಲಿಂದನೇ ಕಲಿಸ್ತಾ ಬರಬೇಕು. ಆದಷ್ಟು ಅವರಿಗೆ ಒಂದು ರಿಲೇಟಿವ್ಸ್ ಫಂಕ್ಷನಿಗೆ ಕರ್ಕೊಂಡೋಗಿ ಅಥವಾ ಒಂದು ಯಾವುದಾದ್ರು ಒಂದು ಫ್ಯಾಮಿಲಿ ಮೀಟಿಗೆ ಹೋಗಿ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಅದಕ್ಕೆ ಕರ್ಕೊಂಡು ಹೋಗಿ. ಸೊ ಅವಾಗ ಏನಾಗುತ್ತೆ, ಮಕ್ಕಳಿಗೆ ಒಂದು ಸೋಷಿಯಲ್ ಬಿಹೇವಿಯರ್ ಅಂತ ಬರುತ್ತೆ. ಇಲ್ಲ ಅಂದರೆ ಸೋಷಿಯಲ್ ಬಿಹೇವಿಯರ್ ಮಕ್ಕಳಿಗೆ ಬರೋದೇ ಇಲ್ಲ. ಹಾಗೆ ಇಂಡಿಪೆಂಡೆಂಟ್ ಆಗ್ತಾ ಅವರು ಅವ್ರ ಜೊತೆಗೆ ಒಂದು ಮೌನಿ ಆಗ್ತಾ ಬರ್ತಾ ಇದ್ದಾರೆ. ಸೊ ಈಗಿನ ಯೂತ್ಸ್ ಅಂತೂ ತುಂಬ ಅವ್ರ ಜೊತೆಗೆ ಅವರು ಯಾವಾಗ ಬದುಕಲಿಕ್ಕೆ ಕಲಿತಾ ಇದ್ದಾರೋ ಆಗ ನಿಮಗೆ ನಾವು ನೋಡ್ದಂಗೆ ಈ ಡೈವೋರ್ಸ್ ಆಗಲಿ ಅಥವಾ ಈ ಮದುವೆನೇ ಬೇಡ ಅನ್ನೋದಾಗಲಿ. ಸೊ ಈ ಥರದ್ದೆಲ್ಲ ಈಗಿನ ಮಕ್ಕಳಲ್ಲಿ ಯಾಕೆ ಬರ್ತಾ ಇದೆ ಅಂದರೆ ಅವರಿಗೆ ಹೊಂದಿಕೊಳ್ಳುವಂತಹ ಜೀವನ ಆಗ್ತಾ ಇಲ್ಲ. ಸೊ ಅದನ್ನು ನಾವು ಸ್ಟಾರ್ಟಿಂಗಿಂದನೇ ಫ್ರಮ್ ದ ಬಿಗಿನಿಂಗು ನಾವು ಮಾಡ್ತಾ ಬರಬೇಕು. ಇದು ಕೂಡ ಮೌಲ್ಯದಲ್ಲಿ ಒಂದು. ಯಾಕಂದರೆ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ತಾ ಬರಬೇಕು. ಇನ್ನೊಂದು, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅನ್ನೋದನ್ನು ನಾವು ಬರೀ ಹೇಳ್ತಾ ಇದ್ರೆ ಆಗಲ್ಲ. ಇವಾಗ ನಾನು ಫಸ್ಟ್ ಡೇ ನನ್ನ ಮಗುನ ನಾನು ಫಸ್ಟ್ ಸ್ಟ್ಯಾಂಡರ್ಡಿಗೆ ಕಳಿಸ್ದೆ ಅಂತ ಇಟ್ಕೊಳ್ಳಿ. ಮಗು ಪಕ್ಕದಲ್ಲಿ ಕೂತ್ಕೊಂಡಿರೋ ಒಂದು ಮಗುನ ಪೆನ್ಸಿಲ್ಲೋ ಅಥವಾ ಒಂದು ಬುಕ್ಕೋ ತಗೊಂಬಂತು ಅಂತ ಇಟ್ಕೊಳ್ಳಿ ಮನೆಗೆ. ಸೊ ಆಗ ನಾವೇನು ಮಾಡ್ತೀವಿ, ಒಂದು ಇಗ್ನೋರ್ ಮಾಡ್ತೀವಿ. ಲೈಕ್ ಅದೇನು ದೊಡ್ಡದಲ್ಲ ಬಿಡು, ಮಗು ತಗೊಬಂದಿದೆ ಅಂತ ಸುಮ್ಮನೆ ಆಗ್ತೀವಿ. ಬಟ್ ನಾವು ಅಲ್ಲಿ ಸ್ವಲ್ಪ ಜಾಗರೂಕರಾಗಿ ಮಗುಗೆ ತಿಳಿ ಹೇಳಬೇಕು. ನೋಡು ಮಗನೇ, ಈ ಬೇರೆಯವರ ಬುಕ್ಸ್ ಅಥವಾ ಪೆನ್ ತಗೊಂಬರೋದು ಒಳ್ಳೆಯದಲ್ಲ, ಅದು ಒಳ್ಳೆ ಹ್ಯಾಬಿಟ್ ಅಲ್ಲ. ಯಾಕಂದರೆ ಅವನಿಗೆ ಅವ್ರ ಅಪ್ಪ ಅಮ್ಮ ಕೊಡಿಸಿರ್ತಾರೆ. ಸೊ ಆ ಥರ ಬೇರೆಯವ್ರದ್ದು ವಸ್ತುಗಳನ್ನು ನೀನು ತಗೋಬಾರ್ದು. ಆ ವಸ್ತುನ ನೀನು ನಾಳೆ ಆ ಮಗುಗೆ ಹೋಗಿ ಕೊಟ್ಟು ಬರಬೇಕು ಅಂತ ಒಂದು ಸಾರಿ ಆ ವಯಸ್ಸಲ್ಲಿ ನೀವು ಕೂಡಿಸ್ಕೊಂಡು ಹೇಳಿ, ಮಗು ಇನ್ನು ಫ್ಯೂಚರಲ್ಲಿ ಅಂಥ ತಪ್ಪುಗಳನ್ನು ಮಾಡಲ್ಲ. ಅಲ್ಲಿ ನೀವು ಒಂದು ಬೇರೆಯವರ ವಸ್ತುಗಳನ್ನು ಮುಟ್ಟಬಾರ್ದು ಅಂತ ನೀವು ಒಂದು ಪಾಠನ ಅಲ್ಲೇ ಕಲಿಸ್ದಂಗಾಗತ್ತೆ. ಸೊ ಇನ್ನೊಂದು, ಬೆಳಗ್ಗೆ ಎದ್ದ ತಕ್ಷಣ ನೀವು ಫಸ್ಟು ದೇವ್ರ ಪೂಜೆ ಮಾಡೋದಾಗಲಿ ಅಥವಾ ಶ್ಲೋಕ ಹೇಳೋದಾಗಲಿ, ಈ ಥರದನ್ನು ನಾವು ಫಸ್ಟು ನಮ್ಮಲ್ಲಿ ನಾವು ಅಡಾಪ್ಟ್ ಮಾಡಿಕೊಂಡಾಗ ಆಟೋಮ್ಯಾಟಿಕ್ಕಾಗಿ ಮಗು ಒಂದು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ, ಆ ಒಂದು ವಾತಾವರಣಕ್ಕೆ ಬೆಳೀತಾ ಹೋಗುತ್ತೆ. ಯಾಕಂದರೆ ತಾಯಿಯೇ ಮೊದಲ ಗುರು, ಮನೆ ಮೊದಲ ಪಾಠಶಾಲೆ ಅಂತ ಹಿಂದಿನವ್ರು ಸುಮ್ಮನೆ ಹೇಳಲಿಲ್ಲ. ಯಾಕಂದರೆ ನಾವು ಕಲಿಯೋಂಥದ್ದು ಪ್ರತಿಯೊಂದು ಹಂತನೂ ಕೂಡ ನಾವು ಮನೆಯಿಂದ ಕಲಿತೀವಿ. ಯಾರಾದರೂ ತುಂಬ ಏನೋ ರಫಾಗಿ ಮಾತಾಡ್ತಿರ್ತಾರೆ ಅಥವಾ ಏನೋ ಒಂದು ಸಮಾಜದಲ್ಲಿ ಒಂದು ಬೇರೆ ಥರದಲ್ಲಿ ಬದುಕ್ತಾ ಇದ್ದಾರೆ ಅಂದರೆ ಯಾವ ಫ್ಯಾಮಿಲಿಯಿಂದ ಬಂದನಪ್ಪ ಅಂತ ನಾವೇ ಹೇಳ್ತೀವಿ. ಅಂದರೆ ನಮ್ಮ ಫ್ಯಾಮಿಲಿ ಕೂಡ ನಮ್ಮ ಏನು ಮುಖ್ಯವಾಗ್ತಾ ಬರುತ್ತೆ. ಆದ್ರಿಂದ ಪ್ರತಿ ಹಂತದಲ್ಲೂ ಕೂಡ ಮಗುವಿಗೆ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನ ಕೊಡ್ಲಿಕ್ಕೋಸ್ಕರ ಶಿಕ್ಷಕರಾಗ್ಲಿ ಅಥವಾ ಪೋಷಕರಾಗ್ಲಿ ಒಂದು ಪ್ರತಿ ಹಂತದಲ್ಲೂ ಕೂಡ ಮಗುವನ್ನು ತಿದ್ದುತ್ತಾ ಒಂದು ಉತ್ತಮವಾದ ಪ್ರಜೆಯನ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತಷ್ಟು ವಿವರಗಳಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಂದನೆಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.